ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ಶಾಕಿಂಗ್ ನ್ಯೂಸ್. ಕುಡಿತದಿಂದ ಕೆಡುಕುಗಳು. ಕಿಕ್ ಬರಲು ಡ್ರಿಂಕ್ಸ್ ಬೇಕಾ? ಇಲ್ಲಿದೆ ರಹಸ್ಯ. ಕುಡಿತದ ಅಮಲಿನಲ್ಲಿ ರಾತ್ರಿ ಮಲಗಿರುವಾಗ ಅಬ್ಬಬ್ಬಾ ಎದೆಯಲ್ಲಿ ಗುರಿ ತಡೆಯೋಕ್ಕಾಗ್ತಿಲ್ಲ ಅಂದರೂ ಮತ್ತೆ ಮರುದಿನ ಸಂಜೆ ಕುಡಿಯೋಕ್ಕೆ ಬೇಕೇ ಬೇಕು. ಕುಡಿತದ ಒಂದು ಬಾಟಲ್. ಶುಗರ್ ಜಾಸ್ತಿಯಾಗಿ ದೇಹಕ್ಕೆ ಗಾಯವಾಗಿ ಗ್ಯಾಂಗ್ರಿಂಗ್ ಆದರೂ ಪರವಾಗಿಲ್ಲ ರೀ, ಸಂಜೆ ಬೇಕೇ ಬೇಕು ಕುಡಿತದ ಒಂದು ಬಾಟಲ್. ಎಣ್ಣೆ ಬಾಟಲ್ ಮೇಲೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಪ್ರಿಂಟ್ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಮತ್ತೆ ಮತ್ತೆ ಕುಡಿತಾರೆ. ಮದ್ಯಪಾನ ಮನುಷ್ಯನನ್ನು ಹಾಳು ಮಾಡುತ್ತೆ ಅಂತ ಗೊತ್ತಿದ್ರು ಕುಡಿಯೋದು ಮಾತ್ರ ಬಿಡೋಲ್ಲ. ಎದೆಯಲ್ಲಿ ಉರಿ ಸ್ಟಾರ್ಟ್ ಆಗಿ ಗ್ಯಾಸ್ಟ್ರಿಕ್ ಬರುತ್ತೆ, ನಿದ್ರಾಹೀನತೆ ಬರುತ್ತೆ, ಲಿವರ್ ಫಂಕ್ಷನ್ ಹಾಳಾಗುತ್ತೆ, ಕಿಡ್ನಿ ಹಾಳಾಗುತ್ತೆ, ಲೈಂಗಿಕ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಕುಡಿಯೋದು ನಿಲ್ಲಿಸಲ್ಲ. ನಿಮಗೆ ತಿಳಿಸ್ತಾ ಇರೋ ಈ ವಿಚಾರದಲ್ಲಿ ನಾನೇನು ಡಾಕ್ಟರ್ ಅಲ್ಲ. ಕೆಲವು ಅನುಭವಸ್ಥರ ವಿಚಾರಗಳನ್ನು ತಿಳಿದು ತಜ್ಞರ ಸಲಹೆ ಪಡೆದು ಈ ವಿಡಿಯೋ ಸಮರ್ಪಣೆ ಮಾಡ್ತಿರೋದು. ಸ್ನೇಹಿತರೆ, ಸಂಜೆ ಹೊತ್ತು ಮುಳುಗ್ತಿದ್ದಂಗೆ ನನ್ನ ಕರ್ಕೊಂಡೋಗು ಎಣ್ಣೆ ಒಡ್ಸೋಕೆ ಅಂತ ನಿಮ್ಮ ಸ್ನೇಹಿತ ಕೇಳೋ ಬದಲಾಗಿ ನಿಮ್ಮ ಮನಸ್ಸೇ ನಿಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಸಮಯದಲ್ಲಿ ಕೆಲವರ ಜೋಬಲ್ಲಿ ದುಡ್ಡಿರಲಿ ಇಲ್ಲದೇ ಇರಲಿ ಸಾಲನಾದರೂ ಮಾಡಿ ಕುಡಿಲೇಬೇಕು, ಇಲ್ಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ ಅಂತ ಅಂಧಕಾರದಿಂದ ಕುಡಿತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸುಗಳನ್ನು ಕುಡಿಯೋದಕ್ಕೋಸ್ಕರ ಬಿಟ್ಟಿದ್ದೀವಿ. ಮಾನಸಿಕವಾಗಿ ಕುಗ್ಗಿ ಕಾರಣಗಳನ್ನು ಕೊಟ್ಟು ಹಠಕ್ಕೆ ಬಿದ್ದು ಕುಡಿತಾರೆ. ಕುಡಿಯೋರಿಗೆ ರಾತ್ರಿ ಹಗಲು ಏನು ಗೊತ್ತಾಗಲ್ಲ. ನನ್ನ ಫ್ಯಾಮಿಲಿಯಲ್ಲಿ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗ್ತಿದೆ, ಸುತ್ತಮುತ್ತಲಿನ ಜನ ನನ್ನನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋ ಭಾವನೆಯೇ ಇರೋದಿಲ್ಲ. ತಾನು ಕುಡಿದು ಮೈ ಮರೆತರೆ ಸಾಕು. ಇದು ಮದ್ಯಪಾನ ಮಾಡುವ ಸಲುವಾಗಿ ಇಲ್ಲ ಸಲ್ಲದ ನೆಪ ಇಟ್ಕೊಂಡು ಕುಡಿಯುವ ಅಂಥವರಿಗೋಸ್ಕರ ಸ್ಟೋರಿ ಮಾಡ್ತಾ ಇರೋದು. ಕುಡಿದ ಮತ್ತಿನಲ್ಲಿ ಮಾಡಿದ ನಿದ್ದೆ ಅದು ನಿದ್ದೆನೇ ಅಲ್ಲ. ಕುಡಿಯದೇ ನಿದ್ದೆ ಮಾಡುವುದೇ ಆರೋಗ್ಯಕರವಾದ ನಿದ್ದೆ ಮತ್ತು ಗಾಢವಾದ ನಿದ್ದೆ. ಡ್ರಿಂಕ್ಸ್ ಮಾಡಿ ಮಲಗಿದ ಮೇಲೆ ರಾತ್ರಿ ಒಂದು ಹೊತ್ತಿನಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಗಂಟಲು ಮತ್ತು ಎದೆಯುರಿಯಾಗುತ್ತದೆ. ಕೆಲವರಿಗೆ ಪಿತ್ತವಾಂತಿ ಆಗುತ್ತದೆ. ಆ ಸಮಯದಲ್ಲಿ ಎಷ್ಟೇ ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ. ಬೆಳಿಗ್ಗೆ ಎದ್ದ ಮೇಲೂ ಎದೆಗುರಿ ಹಾಗೆ ಇರುತ್ತೆ. ಕಡಿಮೆಯಾಗಲು ಶುಂಠಿ ಕಷಾಯ ಕುಡಿತೀರಾ, ಡಾಕ್ಟರ್ ಹತ್ರ ಹೋಗಿ ಅವರು ಎಚ್ಚರಿಕೆ ಮಾತುಗಳನ್ನು ಹೇಳಿ ಗ್ಯಾಸ್ಟ್ರಿಕ್ ಶಮನಕ್ಕಾಗಿ ಮಾತ್ರೆಗಳನ್ನು ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಅದರ ಪವರ್ ಇರೋವರೆಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ಕೆಲವರು ಡಾಕ್ಟರ್ ಹೇಳಿದಂತೆ ಮಾತ್ರೆಗಳನ್ನು ಸೇವಿಸಿ ಅಲ್ಲಿವರೆಗೂ ಕುಡಿಯಲ್ಲ. ಎಚ್ಚೆತ್ತುಕೊಳ್ಳದೆ ಮತ್ತೆ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಗ್ಯಾಸ್ಟ್ರಿಕ್ ಜೊತೆಗೆ ಬೇರೆ ರೀತಿಯ ಸಮಸ್ಯೆಯೂ ಉಂಟಾಗುತ್ತದೆ. ಲಿವರ್ ಹಾಳಾಗುತ್ತೆ. ಶುಗರ್ ಇರೋರಿಗೆ ಡ್ರಿಂಕ್ಸ್ ಮಾಡಿದ್ರೆ ಶುಗರ್ ಕಂಟ್ರೋಲ್ಗೆ ಬರೋದಿಲ್ಲ. BP ಹೆಚ್ಚಾಗುತ್ತೆ, ಕೋಪ ಹೆಚ್ಚಾಗುತ್ತೆ, ಮಂಡಿ ನೋವು ಬರುತ್ತೆ, ಕಿಡ್ನಿಗೆ ತೊಂದರೆ ಆಗುತ್ತೆ, ಹೃದಯಾಘಾತದಂತಹ ಹಲವಾರು ಸಮಸ್ಯೆಗಳು ಉದ್ಭವ ಆಗುತ್ತೆ. ಕುಡಿತದ ಮೋಹಕ್ಕೊಳಗಾದವರಿಗೆ ದೇಹ ಯಾವುದಾದರೂ ಒಂದು ರೋಗದ ಮುಖಾಂತರ ವಾರ್ನಿಂಗ್ ನೀಡಿರುತ್ತೆ. ನೀನು ಕುಡಿತಾ ಇರೋ ಆಲ್ಕೋಹಾಲ್ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದನ್ನು ಮತ್ತೆ ಕುಡಿದು ನನಗೆ ಹಿಂಸೆ ಕೊಡಬೇಡ ಅಂತ ಎಚ್ಚರಿಕೆ ಸಂದೇಶ ನಮ್ಮ ದೇಹಕ್ಕೆ ನೀಡಿರುತ್ತೆ. ಡ್ರಿಂಕ್ಸ್ನಿಂದ ನಮ್ಮ ದೇಹಕ್ಕೆ ಬೇಕಾದ ಯಾವುದೇ ಪ್ರಯೋಜನಗಳು ರೂಪಿಸೋದಿಲ್ಲ. ಬದಲಾಗಿ ಎದೆಯುರಿ, ಕೈಕಾಲು ಸುಸ್ತಾಗಿ ಕುಂತಲ್ಲೇ ಕೂರಿ ಓಡಾಡಲು ಆಯಾಸವಾದಂತೆ ಯಾವುದೇ ಕೆಲಸ ಮಾಡಲು ಹುಮ್ಮಸ್ಸಿರೋದಿಲ್ಲ. ಆದ್ದರಿಂದ ಯಾವುದೇ ಯೋಚನೆ ಮಾಡದೆ ದಿನದಿಂದ ದಿನಕ್ಕೆ ಕಡಿಮೆ ಮಾಡುತ್ತಾ ಒಂದು ಮನಸ್ಸಿನಿಂದ ಕುಡಿತವನ್ನು ಬಿಡಬೇಕು. ಹೆಚ್ಚು ಕುಡಿತಕ್ಕೊಳಗಾದವರು ಡಾಕ್ಟರ್ ಸಲಹೆ ಪಡೆಯಿರಿ. ಡ್ರಿಂಕ್ಸ್ ಬಿಡೋದಕ್ಕೆ ಕುಂಟು ನೆಪಗಳನ್ನು ಹಾಕಬೇಡಿ. ಭಾನುವಾರ ನಾನ್ ವೆಜ್ ಮಾಡಿಸಿ ಜಾಸ್ತಿ ಕುಡಿದು ಅಂದರೆ ಡ್ರಿಂಕ್ಸ್ ಮೇಲೆ ಅಸಹ್ಯ ಆಗಿಬಿಡ್ಬೇಕು, ಹಾಗೆ ಕುಡಿದು ಬಿಟ್ಬಿಡ್ತೀನಿ. ಒಬ್ಬ ಸ್ನೇಹಿತನಿಗೋಸ್ಕರ ಅವನು ಏನು ಬೇಜಾರು ಮಾಡ್ಕೊಂಡ್ಬಿಡ್ತಾನೋ ಅವನ ಜೊತೆ ಇವತ್ತೊಂದು ದಿವಸ ಕುಡಿದ್ಬಿಟ್ಟು ನಾಳೆಯಿಂದ ಬಿಟ್ಬಿಡ್ತೀನಿ. ಇವತ್ತು ಒಂದು ಒಳ್ಳೆ ಪಾರ್ಟಿ ಇದೆ, ಅಲ್ಲಿಗೆ ಹೋಗಿ ಕೊನೆಯದಾಗಿ ಕುಡಿದು ಡ್ರಿಂಕ್ಸ್ ಬಿಟ್ಬಿಡ್ತೀನಿ ಅನ್ನೋದು ಮತ್ತೆ ಕುಡಿಯಲು ನೆಪ ಮಾತ್ರ ಅಷ್ಟೇ. ಸ್ನೇಹಿತರೆ, ನಿಮ್ಮನ್ನ ಕುಡಿಯಲು ಪ್ರಚೋದನೆ ಮಾಡುವ ಸ್ನೇಹಿತರು ನಿಮಗೆ ಬರುವಂತಹ ರೋಗ ಅವರು ಅನುಭವಿಸೋದಿಲ್ಲ. ನಿಮ್ಮ ಕುಡಿತದಿಂದಾಗಿ ಆ ನೋವಿನ ಫಲವನ್ನು ನೀವೇ ಅನುಭವಿಸಬೇಕು. ಮತ್ತೊಂದು ವಿಚಾರ ಅಂದರೆ, ಕೆಲವರು ಕುಡಿಯೋದು ಬಿಡೋಕ್ಕೋಸ್ಕರ ಅದೇ ರೀತಿಯ ನಶೆಯೇರುವ ಮತ್ತೊಂದು ದುರಭ್ಯಾಸವನ್ನು
ಅಂದರೆ ತಂಬಾಕು ಸೇವಿಸೋದು ಅಥವಾ ಇನ್ಯಾವುದೇ ದುಶ್ಚಟಕ್ಕೆ ಬೀಳ್ತಾರೆ. ದಯಮಾಡಿ ಸ್ನೇಹಿತರೆ, ನಶೆ ಕೊಡುವ ಯಾವುದೇ ಉತ್ಪನ್ನ ದೇಹಕ್ಕೆ ಅಪಾಯಕಾರಿ. ಅದೇನು ಹೇಳ್ತಾರಲ್ಲ, ಊದೋದು ಬಿಟ್ಟು ಬಾರಿಸೋದು ತಗೊಂಡ ಅಂತ. ಬಾರಿಸೋದು ಅದು ಎಲ್ಲೆಲ್ಲೋ ಬಾರಿಸುತ್ತೆ. ಅದಕ್ಕೆ ಹೇಳೋದು, ಡ್ರಿಂಕ್ಸ್ ಬಿಡೋದಕ್ಕೋಸ್ಕರ ಮತ್ತೊಂದು ದುಶ್ಚಟಕ್ಕೆ ಬಲಿಯಾಗಬೇಡಿ. ಡ್ರಿಂಕ್ಸ್ ಬಿಟ್ಟರೆ ಅದರಿಂದ ಲಾಭಗಳೇನು ಎಂಬುದನ್ನು ಪ್ರತಿ ಕ್ಷಣವೂ ನಿಮ್ಮ ಮನಸ್ಸಿನಲ್ಲಿ ನೆನಪಾಗ್ತಾ ಇರಲಿ. ಡ್ರಿಂಕ್ಸ್ ಮಾಡದೇ ಇದ್ದಲ್ಲಿ ಮನಸ್ಸು ಸದಾ ಉತ್ಸಾಹದಿಂದ ಕೂಡಿರುತ್ತೆ. ಒಳ್ಳೆಯ ಗಾಢವಾದ ನಿದ್ದೆ ಬರುತ್ತೆ. ಸಮಯ ಉಳಿತಾಯ ಆಗುತ್ತೆ, ಹಣ ಉಳಿತಾಯ ಆಗುತ್ತೆ. ನಾವು ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ಮನಸ್ಸು ನಿಗಾ ವಹಿಸುತ್ತೆ. ಅಂದುಕೊಂಡ ಕಾರ್ಯಗಳು ಸಾಧನೆಯಾಗುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತೆ. ಸಮಾಜದಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಬರುತ್ತೆ. ಮನೆಯಲ್ಲಿ ಮಾಡಿದ ಆಹಾರವನ್ನು ಇಷ್ಟಪಟ್ಟು ತಿನ್ನುತ್ತೇವೆ. ಸ್ನೇಹಿತರೆ, ನಿಮಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಬರಲಿ, ಕೂಡಲೇ ಡ್ರಿಂಕ್ಸ್ ನಿಲ್ಲಿಸಿಬಿಡಬೇಕು. ಕಾಯಿಲೆ ವಾಸಿಯಾಗುವ ನಡುವೆ ಅಂದರೆ 3-4 ದಿನ ಟೈಮ್ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿಕೊಳ್ಳಬೇಕು. ಡೀಪ್ ನಿದ್ದೆಗೂ ಕುಡಿತದ ನಿದ್ದೆಗೂ ವ್ಯತ್ಯಾಸ ಏನಾಗುತ್ತೆ, ಯಾವ ರೀತಿ ಇರುತ್ತೆ? ಕುಡಿಯದೇ ಇದ್ದಾಗ ನಿಮ್ಮಲ್ಲಾಗುವ ವ್ಯತ್ಯಾಸಗಳನ್ನು ಗಮನಿಸಿಕೊಳ್ಳಿ. ಕುಡಿತ ಬಿಡಲು ಸಾಧ್ಯವಾಗುತ್ತದೆ. ನಿಮ್ಮ ಕಾಯಿಲೆಗೆ ನೀವೇ ಡಾಕ್ಟರ್ ಆಗಬೇಡಿ. ಅದೇನು ಹೇಳ್ತಾರೆ, ಬಾಡಿ ಹೀಟ್ ಆದರೆ ಬಿಯರು ವಿಸ್ಕಿ, ಬಾಡಿ ಕೋಲ್ಡ್ ಆದರೆ ರಮ್ಮು ಬ್ರಾಂಡಿ. ಪುಕ್ಸಟ್ಟೆ ಕುಚುಕು ಸಂದೇಶಗಳನ್ನು ದಯಮಾಡಿ ಕೇಳಬೇಡಿ. ಇದಿಷ್ಟು ಇಂದಿನ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ನೀವು ಬದಲಾಗಿ, ಜೊತೆಗೆ ನಿಮ್ಮ ಜೊತೆಯಲ್ಲಿರುವವರನ್ನು ಬದಲಾಯಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.